ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ. ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಭಾಗ್ಯ ಮಾಡಿರೋದನ್ನು ಬಿಸಾಕ್ಬಿಡ್ತಾಳೆ ಕನ್ನಿಕಾ. ಆದರೆ ಈ ಕಡೆ ಅವ್ರ ಮನೆಯಲ್ಲಿ ಕಾಮತ್ತವರು ಹಾಗೆ ಮೀನಾಕ್ಷಿ ಅವರು ಬೈತಾರೆ. ನೋಡು, ಈಗ ಸಿಗ್ತಾಯಿಲ್ಲ, ಆದರೆ ಏನು ಮಾಡೋಕ್ಕಾಗಲ್ಲ, ಅವನಿಗೆ ಜ್ಞಾನ ಬರೋದು ತುಂಬ ಅವಶ್ಯಕತೆ ಇದೆ, ನೀನು ಈ ರೀತಿ ಎಲ್ಲ ಮಾಡಬೇಡ ಅಂತ ಹೇಳಿದ್ಮೇಲೆ ಮತ್ತೆ ಭಾಗ್ಯ ಜ್ಯೂಸ್ ಮಾಡಿ ಕುಡಿಸ್ತಾಳೆ. ಆಮೇಲೆ ಆದಿಗೆ ಜ್ಞಾನವೂ ಬರುತ್ತೆ. ಜ್ಞಾನ ಬಂದಮೇಲೆ ಈ ಕಡೆ ಮನೆಯವರೆಲ್ಲ ತುಂಬ ಸಮಾಧಾನ ಆಗ್ತಾರೆ. ಹಾಗೆ ಸರಿ, ಸ್ವಲ್ಪ ಹೊತ್ತೆಲ್ಲ ಮಾತಾಡಿ ಯೋಗಕ್ಷೇಮ ಎಲ್ಲ ವಿಚಾರಿಸಿದ ಮೇಲೆ ಸರಿ ನಾವು ಹೊರಡ್ತೀವಿ ಅಂತ ಹೇಳಿ ಕುಸುಮ ಅವ್ರು ಹೇಳಿದಾಗ ಗುಂಡನ ಹೌದು ನಾವು ಹೋಗ್ತೀವಿ ಅಂದಾಗ ಈ ಕಡೆ ಆದಿ ಹೇಳ್ತಾನೆ, ಅಲ್ಲ ಗುಂಡಣ್ಣ, ನೀನೀಗ ಹೋಗ್ಬಿಟ್ರೆ ಅಮ್ಮನಿಯನ್ನು ನೋಡ್ಕೊತಾರೆ, ನೀನು ಇಲ್ಲೇ ಇರ್ಬೋದಲ್ಲ ಅಂತ ಹೇಳಿದಾಗ ಗುಂಡಣ್ಣನ ಯೋಚನೆ ಮಾಡಿ ಹೌದು ಅಮ್ಮನಿಗೆ ನಾನು ಇಲ್ಲಿದ್ದರೆ ತುಂಬ ಹೆಲ್ಪ್ ಆಗುತ್ತಪ್ಪ, ನಾನು ಇಲ್ಲೇ ಇರ್ತೀನಿ ಆದರೆ ಅಂತ ಹೇಳಿ ಈ ಕಡೆ ಕನ್ನಿಕನ್ ನೋಡಿ ಹೌದು ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದಾಗ ತನ್ವಿ ಕೇಳ್ತಾರೆ, ತನ್ವಿ ನೀನು ಇಲ್ಲೇ ಇರೋಪುಟ ಅಂತ ಹೇಳಿದಾಗ ಇಲ್ಲ, ನಾನು ಇಲ್ಲಿ ಯಾವುದೇ ಕಾರಣಕ್ಕೂ ಇರುವುದಿಲ್ಲ, ನನಗೆ ನಿಮಗೂ ಯಾವುದೇ ಸಂಬಂಧ ಇಲ್ಲ, ನನ್ನ ಮನೆ ಯಾವತ್ತಿದ್ರೂ ಸೂರ್ಯವಂಶಿ ಮನೆಯೇ ಅಂತ ಹೇಳ್ತಾಳೆ. ಈ ಕಡೆ ತನ್ವಿ ಹಠ ಮಾಡಿಬಿಟ್ಟು ಅವ್ರ ಅಜ್ಜಿಯವ್ರ ಜೊತೆ ವಾಪಸ್ ಮನೆಗೆ ಹೋಗ್ತಾಳೆ. ಆದರೆ ಭಾಗ್ಯನಿಗೆ ತುಂಬ ಬೇಜಾರಾಗಿರುತ್ತೆ. ಗುಂಡಣ್ಣ ಮನೇಲಿದ್ದರೂ ತನ್ವಿ ಇರಲ್ವಲ್ಲ ಅಂತ ಹೇಳಿ ಯೋಚನೆ ಮಾಡಿ ಈ ಕಡೆ ಗುಂಡಣ್ಣ ಹೇಳ್ತಾನೆ, ಅಮ್ಮ ಅಕ್ಕನಿಗೆ ಒಂದು ಸತಿ ಫೋನ್ ಮಾಡಿ ಬರೋಕ್ಕೆ ಹೇಳಮ್ಮ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಫೋನ್ ಮಾಡ್ತಾಳೆ. ತನ್ವಿ ಹೇಳ್ತಾಳೆ, ಏನಮ್ಮ ಬಾ ಅಂತ ಕರಿತಾ ಇದೆಯಲ್ಲ ಅಂದಾಗ ಹೌದು ಮಗಳೇ, ನೀನು ಇಲ್ಲಿಗೆ ಬಾ ಅಂತ ಹೇಳಿದಾಗ ಸರಿ ನಾನು ಬಂದರೆ ಹಾಗಾದರೆ ಅಜ್ಜಿ ತಾತ ಬೀದಿಗೆ ಬಿದ್ದು ಪರವಾಗಿಲ್ವಾ ನಿನಗೆ ಅಂತ ಹೇಳ್ತಾಳೆ. ಈ ಕಡೆ ಭಾಗ್ಯ ಅಂತೂ ತುಂಬ ಬೇಜಾರಾಗಿ ಫೋನ್ ಕಟ್ ಮಾಡ್ತಾಳೆ. ಆದಿಯವರು ಅದನ್ನೆಲ್ಲ ನೋಡಿ ನೀವೇನು ಯೋಚನೆ ಮಾಡಬೇಡಿ, 15 ದಿನದಲ್ಲಿ ತನ್ವಿ ನಮ್ಮ ಮನೆಗೆ ಬರೋ ಹಾಗೆ ನಾನು ಮಾಡ್ತೀನಿ ಅಂತ ಹೇಳಿ ಭಾಗ್ಯನ ಹತ್ರ ಆದಿ ಹೇಳ್ತಾನೆ. ಆದರೆ ಮುಂದೆ ಹೇಗೆ ಮಾಡ್ತಾನೆ, ತನ್ವಿ ಬದಲಾಗ್ತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರು ಚಾನಲ್ ನೋಡ್ತಾ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.